ತುಮಕೂರಿನಲ್ಲಿ ಬಯಲಾಯಿತು ಜೀತ ಪದ್ಧತಿ. ಸರ್ಕಾರಿ ಜಮೀನಿನಲ್ಲಿ ನಡೆಯುತ್ತಿದ್ದ ಕರಾಳ ಸತ್ಯ. ಡಿಸಿಎಂ ತವರು ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಪ್ರಕರಣ. 20 ವರ್ಷ ಜೀತಕ್ಕಿದ್ದ 12 ಜನರ ರಕ್ಷಣೆ. ಸಿನಿಮೀಯ ರೀತಿಯಲ್ಲಿ ಭರ್ಜರಿ ಕಾರ್ಯಾಚರಣೆ, ಅಮಾಯಕ ಕುಟುಂಬಗಳ ರಕ್ಷಣೆ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕತೆ. ಒಂದು ಕಡೆ ಅಭಿವೃದ್ಧಿಯ ಮಾತು, ಮತ್ತೊಂದು ಕಡೆ 21ನೇ ಶತಮಾನದಲ್ಲೂ ಜೀತದಾಳು ಪದ್ಧತಿ. ಅದು ಕೂಡ ಕರ್ನಾಟಕದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆ ತುಮಕೂರಿನಲ್ಲಿ. ಸರ್ಕಾರಿ ಜಮೀನಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಕಲ್ಲುಗಣಿಯಲ್ಲಿ ಬರೋಬ್ಬರಿ 20 ವರ್ಷಗಳಿಂದ ಜೀತಕ್ಕೆ ದುಡಿಸಿಕೊಳ್ಳಲಾಗುತ್ತಿದ್ದ 12 ಕಾರ್ಮಿಕರನ್ನ ಅಧಿಕಾರಿಗಳು ಸಿನಿಮೀಯ ರೀತಿಯಲ್ಲಿ ರಕ್ಷಿಸಿದ್ದಾರೆ. ಈ ಕಾರ್ಯಾಚರಣೆ ಅಕ್ರಮ ಗಣಿಗಾರಿಕೆ, ಜೀತ ಪದ್ಧತಿ ಮತ್ತು ಆಡಳಿತ ವೈಫಲ್ಯದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಸಮೀಪದ ಪಾವಸಂದ್ರ ಗ್ರಾಮ. ಹೊರಗಿನಿಂದ ನೋಡಿದರೆ ಸಾಮಾನ್ಯ ಕಲ್ಲುಗಣಿ, ಆದರೆ ಒಳಗೆ ನಡೆದಿದ್ದು ಅಮಾನವೀಯ ಬದುಕಿನ ಕತೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಭಾಗದ ಕುಟುಂಬಗಳಿಗೆ ಮುಂಗಡ ಹಣ ನೀಡಿ ಕರೆತಂದ ಗಣಿ ಮಾಲೀಕರು ಅವರನ್ನ 2 ದಶಕಗಳ ಕಾಲ ಜೀತದಾಳುಗಳಾಗಿ ದುಡಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕಾರ್ಮಿಕರಿಗೆ ಸ್ವತಂತ್ರವಾಗಿ ಬದುಕುವ ಹಕ್ಕೇ ಇರಲಿಲ್ಲ ಎನ್ನಲಾಗಿದೆ. ಹೊರ ಜಗತ್ತಿನ ಸಂಪರ್ಕವಿಲ್ಲ, ಸ್ವಂತ ನಿರ್ಧಾರಕ್ಕೆ ಅವಕಾಶವಿಲ್ಲ, ಪ್ರತಿನಿತ್ಯ ಕಲ್ಲು ಒಡೆಯುವ ಕೆಲಸ, ಇದೇ ಅವರ ಬದುಕಾಗಿತ್ತು. ಅಕ್ರಮ ಕಲ್ಲುಗಣಿಯಲ್ಲಿ ದುಡಿದರೂ ಸ್ವಾತಂತ್ರ್ಯ ಮಾತ್ರ ಅವರ ಪಾಲಾಗಿರಲಿಲ್ಲ. ಮುಕ್ತಿ ಎಂಬ ಸ್ವಯಂ ಸೇವಾ ಸಂಸ್ಥೆಗೆ ಈ ಮಾಹಿತಿ ತಲುಪುತ್ತಿದ್ದಂತೆ ಅಧಿಕಾರಿಗಳಿಗೆ ದೂರು ನೀಡಲಾಯಿತು. ದೂರಿನ ಮೇರೆಗೆ ತುಮಕೂರು ಉಪವಿಭಾಗಾಧಿಕಾರಿ ನಾಹಿದಾ ಜಂಜಂ ನೇತೃತ್ವದ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿತು. ದಾಳಿಯಲ್ಲಿ 2 ಮಕ್ಕಳು, 5 ಮಹಿಳೆಯರು ಹಾಗೂ ಪುರುಷರನ್ನ ಸೇರಿಸಿ ಒಟ್ಟು 12 ಮಂದಿಯನ್ನ ರಕ್ಷಿಸಲಾಗಿದೆ. ಇವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಸರ್ಕಾರದ ಪುನರ್ವಸತಿ ಸೌಲಭ್ಯ ಕಲ್ಪಿಸುವ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ. ಈ ಒಂದು ಘಟನೆ ಇನ್ನೊಂದು ಗಂಭೀರ ಪ್ರಶ್ನೆಯನ್ನ ಎತ್ತಿದೆ. ಸರ್ಕಾರಿ ಜಮೀನಿನಲ್ಲಿ ಇಷ್ಟು ವರ್ಷ ಅಕ್ರಮ ಕಲ್ಲು ಗಣಿಗಾರಿಕೆ ಹೇಗೆ ನಡೆಯಿತು? ಜೀತದಾಳು ಪದ್ಧತಿ ಇಷ್ಟು ವರ್ಷ ಯಾರ ಗಮನಕ್ಕೂ ಬರಲಿಲ್ಲವೇ? ಕಂದಾಯ ಇಲಾಖೆ, ಗಣಿ ಇಲಾಖೆ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಈ ಎಲ್ಲ ಇಲಾಖೆಗಳ ಕಣ್ತಪ್ಪಿಸಿ ಈ ಚಟುವಟಿಕೆ ಹೇಗೆ ಮುಂದುವರಿಯಿತು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ರಕ್ಷಣೆ ಕಾರ್ಯಾಚರಣೆಯ ಬಳಿಕ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಗಣಿಗಾರಿಕೆ, ಜೀತ ಪದ್ಧತಿ, ಸರ್ಕಾರಿ ಭೂಮಿ ದುರ್ಬಳಕೆ, ಹಲವು ಆಯಾಮಗಳಲ್ಲಿ ತನಿಖೆ ಆರಂಭವಾಗಿದೆ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಂವಿಧಾನ ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ನೀಡಿದೆ. ಜೀತ ಪದ್ಧತಿ ಕಾನೂನು ಬಾಹಿರ. ಆದರೂ ಇಂದಿಗೂ ಇಂತಹ ಅಮಾನವೀಯ ಘಟನೆಗಳು ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಈ 12 ಮಂದಿಗೆ ಸಿಕ್ಕಿರುವ ಸ್ವಾತಂತ್ರ್ಯ ಇದೇ ರೀತಿಯ ಶೋಷಣೆಗೆ ಒಳಗಾಗಿರುವ ಇನ್ನೂ ಎಷ್ಟೋ ಜನರ ಬದುಕಿಗೆ ಬೆಳಕು ತರುತ್ತದೆ ಎಂಬ ಪ್ರಶ್ನೆ ಈಗ ಎಲ್ಲರ ಮುಂದಿದೆ. ಜೀತದಾಳು ಪದ್ಧತಿ ಕೇವಲ ಕಾನೂನು ಉಲ್ಲಂಘನೆಯಲ್ಲ, ಅದು ಮಾನವ ಹಕ್ಕುಗಳ ಉಲ್ಲಂಘನೆಯೂ ಹೌದು. ತುಮಕೂರಿನ ಈ ಪ್ರಕರಣದಲ್ಲಿ ಸಂಪೂರ್ಣ ಸತ್ಯ ಹೊರಬಂದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗುತ್ತದೆಯೇ ಮತ್ತು ರಕ್ಷಣೆಗೊಂಡ ಕಾರ್ಮಿಕರಿಗೆ ಶಾಶ್ವತ ಪುನರ್ವಸತಿ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್ HR, ಕ್ರೈಮ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.